ರಾತ್ರಿ ಅಲ್ದಾಡಿ ಓಡಾಡಿ ಪರಲೋಕದಲ್ಲಾದರೂ ಸಿಕ್ಕಬಹುದು ಅಂದ್ಕೊಂಡ್ರೆ ನಡುಮನೆಯಲ್ಲೇ ಕುಂತಿತ್ತಲ್ಲೋ ನಾಯಿ. ದಣಿ, ದೇವ್ರ ಮ್ಯಾಗೆ ಆಣೆ ಮಾಡಿ ಹೇಳ್ತೀನಿ, ನಿಮ್ಮ ನಾಲ್ಗೇನಾಗೆ ಮಚ್ಚೆ ಐತೆ. ನೀವು ಹೇಳ್ದಂಗೆ ಶಾತಮ್ಮ ಇದೇ ಮನೆಗೆ ಸಿಕ್ಬಿಟ್ಲು. ಕಂಡು ಹಿಡ್ದಿದ್ದೀನಿ ಅಂತ ಖುಷಿ ಪಡಬೇಡ್ರು ನಾಯಿಗಳ. ನೀವಾಗೆ ಕಂಡು ಹಿಡ್ದಿಲ್ಲ, ನಾನಾಗೇ ನಿಮ್ಮ ಎದುರು ಕಾಣಿಸ್ಕೊಂಡಿದ್ದೀನಿ. ಜ್ಯೂಸ್ ತಗೊಳ್ಳಿ ಮಾವ. ಶಾಂತಮ್ಮ ಅವರು ತುಂಬಾ ಒಳ್ಳೆ ಜನ. ಅವ್ರಿಗೆ ಸಂಸಾರ ಮನೆ ಮಕ್ಕಳು ಅಂತ ಎಲ್ಲರೂ ಇದ್ರಂತೆ. ಆದ್ರೆ ಪಾಪ ಇವಾಗ ಎಲ್ರೂ ಇದ್ರು ಯಾರು ಇಲ್ದೇ ಇರೋಂಗ್ ಬದುಕ್ತಾ ಇದಾರಂತೆ. ಅದಕ್ಕೆ ನಮ್ಮನೇಲೆ ಕೆಲಸ ಮಾಡ್ಕೊಂಡಿರ್ಲಿ ಅಂತ ನಾನು ಮಾವ ಇಲ್ಲೇ ಇರಿಸ್ಕೊಂಡಿದೀವಿ. ನಮಸ್ಕಾರ ಶಾರದಮ್ಮನವ್ರಿಗೆ. ಮಾವ, ಶಾರದಮ್ಮ ಅಲ್ಲ, ಶಾಂತಮ್ಮ. ಶಾಂತಮ್ಮ. ಓ ಶಾಂತಮ್ಮ, ನಾನು ಬಾಯಿ ತಪ್ಪಿ ಶಾರದಮ್ಮ ಅಂದ್ಬಿಟ್ಟೆ. ನಮಸ್ಕಾರ ಶಾಂತಮ್ಮ. ಶಾಂತಮ್ಮ, ನೀನೇ ಹಿಂಗೆ ನಿಂತಿದ್ಯಾ? ನಮ್ಮ ಮಾವ ಯಾರು ಗೊತ್ತಾ? ಊರಿಗೆ ದೊಡ್ಡ ದೊರೆ. ಅಂಥದ್ರಲ್ಲಿ ಯಾವತ್ತು ಎದ್ ನಿಲ್ದೇ ಇರೋರು ಕೈ ಮುಗಿದು ಎದ್ ನಿಂತು ನಮಸ್ಕಾರ ಮಾಡ್ತಾ ಇದ್ದಾರೆ. ನೀನ್ ಹಂಗೆ ನಿಂತಿದ್ಯಲ್ಲ, ಬೇಗ ನಮಸ್ಕಾರ ಮಾಡು. ಮಾಡ್ತೀನಮ್ಮ, ದೊಡ್ಡವರಲ್ವಾ, ಸರಿಯಾಗಿ ನಮಸ್ಕಾರ ಮಾಡಬೇಕು. ಊರಿಂದೊರೆಗೆ ನಮಸ್ಕಾರ. ಯಾವ ಊರು ತಮ್ಮದು ಶಾಂತಮ್ಮ? ಮನುಷ್ಯನಿಗೆ ಇಂಥ ಊರು ಅಂತ ಇರಲ್ಲ. ಜೀವ ಕೊಟ್ಟೂರು ಹುಟ್ಟೂರು, ಜೀವನ ಕೊಟ್ಟೂರು ತವರೂರು. ಜೀವನಕ್ಕೋಸ್ಕರ ಎಲ್ಲೆಲ್ಲಿ ಹೋಗ್ತೀವೋ ಅದೆಲ್ಲ ನಮ್ಮೂರು. ಇದ್ರ ಮಧ್ಯೆ ಸಾಯಗಂಟ ಬದುಕು ಎಲ್ಲೆಲ್ಲಿ ಕರ್ಕೊಂಡೋಯ್ತದೋ ಸಂದರ್ಭಕ್ಕೆ ತಕ್ಕಾಗೆ ಕೊಟ್ಟೂರು ಬಿಟ್ಟೂರು ಕೆಟ್ಟೂರು.